ಹುಬ್ಬಳ್ಳಿಯಲ್ಲಿ ಕೊಲೆ ಆಗಿತ್ತಲ್ಲ, ಪಾಪ ಮನೆಗೆ ಹೋಗ್ಬಿಟ್ಟು ನುಗ್ಗಿ ಕೊಲೆ ಮಾಡಿದ್ನಲ್ಲ, ಅವನನ್ನ ಫೈನಲಿ ಅರೆಸ್ಟ್ ಮಾಡಿದ್ದಾರೆ. ಅದು ಅರೆಸ್ಟ್ ಮಾಡಿದ್ದು ಹೆಂಗೆ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹುಬ್ಬಳ್ಳಿ ಅಂಜಲಿಯ ಕೊಚ್ಚಿ ಕೊಂದವನನ್ನು ಕೊನೆಗೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಇವರೇನು ಹುಡುಕಿಲ್ಲ, ಅವನಾಗಿ ಸಿಕ್ಕಾಕೊಂಡಿರೋದು. ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ, ದಾವಣಗೆರೆಯಲ್ಲಿ ಹಂತಕನನ್ನ ಈಗ ಅಂದರ್ ಮಾಡಿದ್ದಾರೆ. ಹಂತಕ ವಿಶ್ವ ಎಟ್ ಗಿರೀಶ್ ಸಿಕ್ಕಿ ಬಿದ್ದಿದ್ದೇ ಒಂದು ರೋಚಕವಾಗಿ. ಹಂತಕನ ಬಂಧನ ಬಳಿಕ ಈಗ ಸ್ಫೋಟಕ ಸತ್ಯಗಳು ಹೊರಕ್ಕೆ ಬರ್ತಾ ಇವೆ. ಸೊ ಇವನು ಹ್ಯಾಬಿಚುವಲ್ ಅಫೆಂಡರ್ ಇದ್ದಂಗೆ ಕಾಣಿಸ್ತಾ ಇದೆ. ಅಲ್ಲಿ ಕೊಲೆ ಮಾಡಿ ಬಂದರೂ ಕೂಡ ಇವನಿಗೆ ಪಾಪ ಪ್ರಜ್ಞೆ ಅಂತೂ ಕಂಡಿರಲಿಲ್ಲ. ಕಾರಣ ಇವನು ರೈಲಿನಲ್ಲೂ ಕೂಡ ಅದೇ ರೀತಿ ಮಹಿಳೆಗೆ ಚಾಕು ಚುಚ್ಚಿದ್ದಾನೆ. ಹೆಂಗಿದೆ ನೋಡಿ, ರೋಚಕವಾಗಿರುವಂತ ಕಥೆ ಇದು ನೋಡಿ. ಹುಬ್ಬಳ್ಳಿ ಅಂಜಲಿ ಹಂತಕ ಅರೆಸ್ಟ್, ರೈಲಿಂದ ಜಿಗಿದು ಪರಾರಿ ಆಗ್ತಿದವ ಲಾಕ್. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಅಂಜಲಿ ಎಂಬ ಯುವತಿಯನ್ನ ಭೀಕರವಾಗಿ ಹತ್ಯೆಗೈದು ಪರಾರಿಯಾಗಿದ್ದ ಹಂತಕ ವಿಶ್ವ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕೊಲೆ ಮಾಡಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ವಿಶ್ವನನ್ನ ದಾವಣಗೆರೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2 ದಿನಗಳ ಹಿಂದೆ ಅಂಜಲಿ ಮಲಗಿದ್ದಾಗಲೇ ಮನೆಗೆ ನುಗ್ಗಿದ್ದ ಕಿರಾತಕ ಮನಸ್ಸು ಇಚ್ಛೆ ಇರಿದು ಕೊಂದು ಪರಾರಿ ಆಗಿದ್ದವನ ಹೆಡೆಮುರಿಯನ್ನ ಕಟ್ಟಲಾಗಿದೆ. ವಿಶ್ವಾಲಿಯಾಸ್ ಗಿರೀಶ್ ಬಂಧನವೇ ರೋಚಕ. ಇನ್ನು ಹಂತಕ ವಿಶ್ವಾಲಿಯಾಸ್ ಗಿರೀಶ್ ಬಂಧನವೇ ರೋಚಕವಾಗಿದೆ. ಅಂಜಲಿ ಹತ್ಯೆ ಬಳಿಕ ವಿಶ್ವ ಅಲ್ಲಿಂದ ನೇರವಾಗಿ ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ದಾವಣಗೆರೆ ಬಸ್ ಹತ್ತಿದ್ದಾನೆ. ಬಳಿಕ ಹಾವೇರಿಯಲ್ಲಿ ಬಸ್ ಇಳಿದು ವಿಶ್ವಮಾನವ ಟ್ರೈನ್ ಹತ್ತಿ ಬೆಂಗಳೂರಿಗೆ ತೆರಳಿದ್ದಾನೆ. ಪೊಲೀಸ್ ವಿಚಾರಣೆ ವೇಳೆ ಅಂಜಲಿ ಹಂತಕ ವಿಶ್ವ ಕೆಲವೊಂದು ಸತ್ಯ ಬಾಯ್ಬಿಟ್ಟಿದ್ದಾನೆ. 15 ದಿನಗಳ ಹಿಂದಷ್ಟೇ ನಾವು ಮದುವೆ ಆಗಿದ್ವಿ. ಮೈಸೂರಿಂದ ಅಂಜಲಿ ಹುಬ್ಬಳ್ಳಿಗೆ ಬಂದಿದ್ಲು. ಆ ಬಳಿಕ ಸಂಪರ್ಕ ಕಳ್ಕೊಂಡ್ಲು. ಹೀಗಾಗಿ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಮೈಸೂರು ಟು ಹುಬ್ಬಳ್ಳಿ ಮರ್ಡರ್ ಮಿಸ್ಟ್ರಿ. ಅಂಜಲಿ ಹಂತಕ ವಿಶ್ವ ಮೈಸೂರಿನಲ್ಲಿ ಕೆಲಸಕ್ಕಿದ್ದ ಅನ್ನೋದು ತಿಳಿದು ಬಂದಿದೆ. ಮೈಸೂರಿನ ಮಹಾರಾಜ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆತನ ಪ್ರಕಾರ ಅಂಜಲಿ ಹಾಗೂ ಆರೋಪಿ ಪ್ರೀತಿಸ್ತಾ ಇದ್ರಂತೆ. 15 ದಿನಗಳ ಹಿಂದಷ್ಟೇ ಅಂಜಲಿಯನ್ನ ಮದುವೆ ಆಗಿದ್ರ ಬಗ್ಗೆ ಪೊಲೀಸರ ಬಳಿ ಮಾಹಿತಿ ಹಂಚಿಕೊಂಡಿದ್ದಾನೆ. ವಾರದ ಮುಂಚೆ 2,000 ಹಣವನ್ನ ಯುವತಿ ಕೇಳಿದ್ಲು ಅನ್ನೋದು ಈತನ ವರ್ಜನ್. 1,000 ರೂಪಾಯಿ ಫೋನ್ ಪೇ ಮಾಡಿದ್ದಂತೆ ವಿಶ್ವ ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಅಂಜಲಿ ನಂತರ ಹಾಕಿದ್ಲು. ಯಾವ ನಂಬರ್ನಿಂದ ಫೋನ್ ಮಾಡಿದ್ರು ಕೂಡ ಪಿಕ್ ಮಾಡ್ತಾ ಇರಲಿಲ್ಲ. ಮೈಸೂರಿನಿಂದ ವಿಶ್ವಮಾನವ ಎಕ್ಸ್ಪ್ರೆಸ್ ಮೂಲಕ ಹುಬ್ಬಳ್ಳಿಗೆ ಆಗಮಿಸಿ ಮನೆಯ ಬಾಗಿಲಿಗೆ ಬಂದು ಮರ್ಡರ್ ಮಾಡಿದ್ರ ಬಗ್ಗೆ ಒಪ್ಪಿಕೊಂಡಿದ್ದಾನೆ. ಸುಮಾರು 8 ತಂಡ, ನಿನ್ನೆ ರಾತ್ರಿವರೆಗೆ 8 ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರ್ಬೇಕಾದ್ರೆ ರೈಲ್ವೆ ಪೊಲೀಸು, SP ಮತ್ತು ಅವರ ಸಿಬ್ಬಂದಿಯವರ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ 11 ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ. ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ. ಅವನಿಗೆ ಈಸ್ ಇನ್ ಟ್ರೌಮಾ ಕೇರ್, ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್. ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಅಂಜಲಿ ಕೊಲೆ ಬಳಿಕ ಎಲ್ಲಿಗೆ ಹೋಗಬೇಕು ಅನ್ನೋ ಗೊಂದಲದಲ್ಲಿ ಹಂತಕ ಸಿಲುಕಿದ್ದಾನೆ. ಬೆಂಗಳೂರಿನಿಂದ ಮತ್ತೆ ವಿಶ್ವಮಾನವ ಎಕ್ಸ್ಪ್ರೆಸ್ ರೈಲು ಹತ್ತಿದ್ದಾನೆ. ಹುಬ್ಬಳ್ಳಿ ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರ ಅಥವಾ ಗೋವಾಕ್ಕೆ ತೆರಳಿ ತಲೆಮರೆಸಿಕೊಳ್ಳೋಕೆ ಬಯಸಿದ್ದಾನೆ. ರೈಲಲ್ಲಿ ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿ ಸಹ ಪ್ರಯಾಣಿಕರಿಂದ ಥಳಿತಕ್ಕೆ ಒಳಗಾಗಿ ಸಿಕ್ಕಿಬಿದ್ದಿದ್ದಾನೆ. ವಿಶ್ವನ ಹಿಡಿದಿದ್ದೇ ಕಾನ್ಸ್ಟೇಬಲ್. ಅಂಜಲಿ ಮರ್ಡರ್ ಬಳಿಕ ಬೆಂಗಳೂರಿಗೆ ಆರೋಪಿ ಬಂದಿರ್ತಾನೆ. ಗೋವಾ ಅಥವಾ ಮಹಾರಾಷ್ಟ್ರದಲ್ಲಿ ತಲೆಮರೆಸಿಕೊಳ್ಳೋಕೆ ಯತ್ನಿಸ್ತಾನೆ. ಬೆಂಗಳೂರಿನಿಂದ ಮತ್ತೆ ವಿಶ್ವಮಾನವ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಆರೋಪಿ ಹತ್ತಾನೆ. ರೈಲಲ್ಲಿ ಮಹಿಳೆ ಜೊತೆಗೆ ಆರೋಪಿ ಕಿರಿಕಿರಿ ಮಾಡ್ಕೊಳ್ತಾನೆ. ಮಹಿಳೆ ಮೇಲೆ ವಕ್ರದೃಷ್ಟಿಯನ್ನ ಬೀರಿದು ಅಲ್ಲದೆ ರೈಲಿನಲ್ಲಿ ಪ್ರಯಾಣಿಕರ ಜೊತೆಗೆ ಗಲಾಟೆ ಕೂಡ ಮಾಡ್ಕೊಳ್ತಾನೆ. ಈ ವೇಳೆ ಶೌಚಾಲಯಕ್ಕೆ ಮಹಿಳೆ ಹೋದಾಗ ಆಕೆಗೆ ಚಾಕು ಇರಿಯೋದಕ್ಕೆ ಯತ್ನಿಸ್ತಾನೆ. ಈ ವೇಳೆ ಸಹ ಪ್ರಯಾಣಿಕರಿಂದ ವಿಶ್ವನ ಮೇಲೆ ಹಲ್ಲೆ ಆಗುತ್ತೆ. ದಾವಣಗೆರೆಯ ಮಾಯಕೊಂಡ ಬಳಿ ರೈಲಿನಿಂದ ಜಿಗಿಯೋದಕ್ಕೆ ಯತ್ನಿಸ್ತಾನೆ. ರೈಲಿನಿಂದ ಬಿದ್ದ ವಿಶ್ವನ ತಲೆಗೆ ತೀವ್ರ ಗಾಯಗಳಾಗುತ್ತೆ. ಗಾಯಗೊಂಡ ವಿಶ್ವನನ್ನ ಆಸ್ಪತ್ರೆಗೆ ಕಾನ್ಸ್ಟೇಬಲ್ ಕರೆದೊಯ್ತಾರೆ. ಅಂಜಲಿ ಹಂತಕನನ್ನ ಗುರುತಿಸಿ ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಆರೋಪಿ ವಿಶ್ವನನ್ನ ಹುಬ್ಬಳ್ಳಿ ಪೊಲೀಸರು ಬಂದು ಬಂಧಿಸ್ತಾರೆ. ವಿಶ್ವಮಾನವ ಟ್ರೈನ್ ಈ ವಾಸ್ ಟ್ರಾವೆಲಿಂಗ್ ಟುವರ್ಡ್ಸ್ ಬೆಳಗಾಂ. ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅವನ ಹತ್ರ ಮೊಬೈಲ್ ಆಗಲಿ ಬೇರೆ ಯಾವುದೂ ಎಕ್ವಿಪ್ಮೆಂಟ್ ಇರಲಿಲ್ಲ. ಸೊ ಈಗ ಬರೀ ಅವನ ಸ್ಟೇಟ್ಮೆಂಟ್ ಮೇಲೆ ನಾವು ಏನು ನಂಬಕ್ಕೆ ಆಗೋದಿಲ್ಲ. ಅವಳು ಬ್ಲಾಕ್ ಮಾಡಿದ್ಲು ಹುಡುಗಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಮೇಲೆ ನಂದು ಪ್ರೀತಿ ಇತ್ತು ಅಂತ ಹೇಳ್ತಾ ಇದ್ದಾನೆ, ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್. ಇದು ಅವನ ವರ್ಜನ್ನು. ಬಟ್ ನಾವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀವಿ. ಹಂತಕ ವಿಶ್ವನ ಆರೋಪವನ್ನ ಅಂಜಲಿ ಕುಟುಂಬಸ್ಥರು ತಳ್ಳಿ ಹಾಕಿದ್ದಾರೆ. ನನ್ನ ಅಕ್ಕ ಹಾಗೂ ಆತನಿಗೆ ಯಾವುದೇ ಸಂಬಂಧ ಇಲ್ಲ, ಇದೆಲ್ಲ ಕಟ್ಟುಕತೆ. ಹಾಗಾದ್ರೆ ಅವನು ದಾವಣಗೆರೆ ರೈಲಲ್ಲಿ ಮಹಿಳೆ ಮೇಲೆ ಚಾಕು ಹಾಕಿದ್ನಲ್ಲ, ಹಾಗಿದ್ರೆ ಅವಳಿಗೇನ್ ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ಅಕ್ಕ ಹೇಗೆ ನರಳಿ ಸತ್ತಳೋ ಹಾಗೆ ಅವನು ಸಾಯ್ಲಿ ಅಂತ ಅಂಜಲಿ ಸಹೋದರಿ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಶಿಕ್ಷೆ ಕೊಡ್ಬೇಕ್ರಿ, ಅವ್ನಿಗೆ ಎನ್ಕೌಂಟರ್ ಮಾಡ್ಬೇಕು, ಇಲ್ಲ ಅವ ಹಂಗ ನರಳಿ ಸಾಯ್ಬೇಕು. ಟ್ರೀಟ್ಮೆಂಟ್ ಕೊಡ್ಬಾರ್ದ್ರಿ ಅವ್ನಿಗೆ, ಇಲ್ಲ ಗಲ್ಲಿಗೆ ಹರಿಸ್ಬೇಕ್ರಿ ಅವ್ನಿಗೆ. ಅದು ಇವ್ರಿಗೆ ಅದು ಆಗಲಿಲ್ಲ ಅಂದ್ರೆ ಕೆಮ್ಸಾಗ ಹಂಗ ಬಿಟ್ಟು ಬಿಡ್ರಿ ಅಲ್ಲ,
ನರಳಿ ಸಾಯ್ತಾನ. ಎದಕ್ಕೆ ಟ್ಯಾಬ್ಲೆಟ್ ಕೊಡೋದು ಮಾಡ್ತೀರಿ, ಅದಕ್ಕೆ ಇಂಜೆಕ್ಷನ್ ಕೊಡೋದು ಮಾಡ್ತೀರಿ, ಗ್ಲುಕೋಸ್ ಬಾಟ್ಲಿ ಏರ್ಸಿದ್ರೆ ಅದು ಏರ್ಸಿದ್ರೆ ಕೋಮಾಕ್ ಹೋಗ್ಯಾನಂತ ಆಕ್ಸಿಜನ್ ಹಾಕಿದ್ರೆ ಅದು ಹಾಕಿದ್ರೆ ಮಾಡಬಾರ್ದು. ಮಗ ಮಾಡಿದ ತಪ್ಪಿಗೆ ತಾಯಿ ಒದ್ದಾಡೋ ರೀತಿಯಾಗಿದೆ. ಹುಬ್ಬಳ್ಳಿಯ ಯಲ್ಲಾಪುರ ಓಣಿಯಲ್ಲಿ ಸಣ್ಣ ಬಾಡಿಗೆ ಮನೆಯಲ್ಲಿ ವಿಶ್ವ ತಾಯಿ ಸವಿತಾ ವಾಸ ಇದ್ರು. ಇದೀಗ ಮನೆ ಖಾಲಿ ಮಾಡುವಂತೆ ಮಾಲೀಕರು ಒತ್ತಡ ಹಾಕ್ತಾ ಇದ್ದಾರಂತೆ. ಮತ್ತೊಂದ್ ಕಡೆ ವಿಶ್ವ ಕ್ಷಮಿಸಲಾರದ ತಪ್ಪು ಮಾಡಿದ್ದಾನೆ, ಆತನನ್ನ ಎನ್ಕೌಂಟರ್ ಮಾಡಿ ಅಂತ ಇಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಒಮ್ಮೆ 2 ಸಲ ಅಷ್ಟೇ ನೋಡೇವು. ಅವ್ರ ತಾಯಿ 4-5 ತಿಂಗಳಿಂದ ಬಾಡಿಗೆ ಇಲ್ಲ ಅದಾಳಕಿ ಇದ್ರು, 1-2 ಸಲ 2 ಸಲ ನೋಡೇವು ನಾವು. ನ್ಯಾಯ ಹತ್ಯೆ ಮಾಡಿದಾಗ ಅವಂಗ ಶೂಟ್ ಮಾಡಿದ್ರೆ ಈ ಪ್ರಕರಣ ನಡೀತಿದ್ದಲ್ಲ. ಇವತ್ತು ಅವ್ರನ್ನ ಹಂಗ ಬಿಡ್ಕೊಂತ ಹೋದ್ರೆ ಅವ್ರು ಮಾಡ್ತಾ ಹೋಗ್ತಾರ, ಅವ್ರ ಭಯ ಅನ್ನೋದಿರಂಗಿಲ್ಲ. ಈಗ ಹಂಗಾಗಿ ಇದಾಗಿದ್ದೆ. ಒಟ್ನಲ್ಲಿ ಅಂಜಲಿ ಹತ್ಯೆ ಆರೋಪಿ ವಿಶ್ವ ಬಂಧನದ ಮೂಲಕ ಪ್ರಕರಣ ಒಂದು ಹಂತ ತಲುಪಿದ್ದು, ಆರೋಪಿ ಹೇಳಿಕೆಯಿಂದ ಮತ್ತಷ್ಟು ತಿರುವು ಪಡ್ಕೊಂಡಿದೆ. ಪ್ರಕರಣದ ಅಸಲಿಯತನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಯಲು ಮಾಡಬೇಕಾಗಿದೆ. ಪಬ್ಲಿಕ್ ಟಿವಿ, ಹುಬ್ಬಳ್ಳಿ ಮತ್ತು ದಾವಣಗೆರೆ.